ಭಕ್ತಿ ಒಂದು ಭಾವನೆ. ಈ ಭಾವನೆಯಲ್ಲಿ ಒಂದೊಂದು ಸತಿ ತುಂಬ ಗ್ರ್ಯಾಟಿಟ್ಯೂಡ್ ಬಂದುಬಿಡುತ್ತೆ, ಆ ಫೀಲು. ಆಮೇಲೆ ತುಂಬ ಥ್ಯಾಂಕ್ಫುಲ್ನೆಸ್ ಬರುತ್ತೆ, ಒಂಥರ ಕಂಪ್ಯಾಷನ್ ಬರುತ್ತೆ, ಪ್ರೀತಿ ಬರುತ್ತೆ. ಹಾಗೆ ಬಂದಾಗ ರೋಮಾಂಚನ ಆಗುತ್ತೆ. ಗೂಸ್ ಪಿಂಪಲ್ ಅಂತಾರೆ, ಎಷ್ಟು ರೋಮಾಂಚನ ಆಗುತ್ತೆ. ನಮ್ಮಲ್ಲಿ ಆಕ್ಸಿಟೋಸಿನ್ ಹ್ಯಾಪಿ ಹಾರ್ಮೋನ್ ಚಕ್ಕಂತ ಕ್ರಿಯೇಟ್ ಆಗುತ್ತೆ, ಎಷ್ಟು ಆನಂದ ಆಗುತ್ತೆ. ಇದೆಲ್ಲ ಡಿವೈನ್ ಕ್ವಾಲಿಟಿ. ಆಮೇಲೆ ಕೆಲವು ಸತಿ ನಮಗೆ ಕಂಟೆಂಟ್ ಅನಿಸುತ್ತೆ, ತೃಪ್ತನಾಗಿದ್ದೀನಿ ನಾನು, ಫುಲ್ಫಿಲ್ಮೆಂಟ್ ಅದೇ ಅಂತ ಒಂಥರ ಬರುತ್ತೆ. ಏನೋ ಬಾಡಿನಲ್ಲಿ ಶಕ್ತಿ ಅಂದರೆ ಒಂಥರ ಪ್ರತಿಯೊಂದು ಕಣಕಣನೂ ಬಾಡಿನಲ್ಲಿ ಕುಣಿಯೋಕ್ಕೆ ಶುರು ಆಗುತ್ತೆ. ಆ ತೃಪ್ತಿನಲ್ಲಿ ಏನು ಬೇಡ, ಅದು ಸುಮ್ಮನೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ, ಎದ್ದು ಕುಣಿಯೋಕ್ಕೆ ಶುರು ಮಾಡಿಬಿಡ್ತೀವಿ. ಅದಕ್ಕೇನು ಕಾರಣ ಇಲ್ಲ. ಒಂದೊಂದು ಸತಿ ಹಾಗೆ ಸುಮ್ಮನೆ ಕುಣಿಯೋಣ ಅಂತ ಒಳಗಡೆ ಒಂದು ನಾಟ್ಯ ನಡೀತಾ ಇರುತ್ತೆ, ಒಂದೊಂದು ಸೆಲ್ಲು ಕುಣಿತಾ ಇರುತ್ತೆ. ರಾಸಲೀಲೆ ಅಂತಾರಲ್ಲ, ಆ ಥರ ಒಂದು ಒಳಗಡೆ ಆಗ್ತಾ ಇರುತ್ತೆ. ಇದು ಭಕ್ತಿಯ ಇನ್ನೊಂದು ಮೆಟ್ಲು. ಇನ್ನೊಂದು ಶ್ರೇಷ್ಠವಾದ ಭಕ್ತಿ ಅಂದರೆ ಬರೀ ಕುಣಿತಾ ಇರೋದಲ್ಲ, ಅದು ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ, ಜೋರ ಅಳ್ತೀರ ಕಾರಣ ಇಲ್ಲದೆ. ಆಗ ಏನೋ ನಿಮಗೆ ಸ್ಪರ್ಶ ಆಗಿದೆ, ಪರಮಾತ್ಮ ಹುಟ್ಟಿದ್ದಾನೆ, ನಿಮಗೆ ಅನುಗ್ರಹ ಆಗಿದೆ, ನಾನಿದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರನೇ ಅಂತ ಹೇಳ್ತಾ ಇದ್ದಾನೆ. ನೀವು ಅವಾಗ ಅಳ್ತೀರ ಜೋರಾಗಿ. ಈ ಕಣ್ಣಲ್ಲಿ ನೀರು ಬರೋದು ಶ್ರೇಷ್ಠವಾದ ಭಕ್ತಿಯ ಪರಾಕಾಷ್ಠೆ.